ಇದು ಪ್ರಕೃತಿ ಸೌಂದರ್ಯದ ನಾಡು, ಪ್ರಕೃತಿ ಇರ್ತಕ್ಕಂಥ ಜಾಗ. ದಾಂಡೇಲಿ ಬಂಗಾರಮಕ್ಕಿ ಜಾಗದಲ್ಲಿರ್ತಕ್ಕಂಥ ಈ ಪರಿಸರ ಇದು. ಅಭಯಾರಣ್ಯ ಇರ್ತಕ್ಕಂಥ ಜಾಗದಲ್ಲಿ, ಮಳೆಕಾಡು ಅಂತ ಹೇಳಿ ಕರೀತಕ್ಕಂಥ ಈ ಜಾಗದಲ್ಲಿ ಏನು ಕೇಂದ್ರ ರಾಜ್ಯ ಸರ್ಕಾರಗಳು ಸೇರಿ ವಿದ್ಯುತ್ ಉತ್ಪಾದನೆಗೆ ಇಲ್ಲಿ ಒಂದು ಡ್ಯಾಮ್ ಮಾಡಬೇಕು ಅಂತ ಹೊರಟಿದ್ದಾವೆ. ಇಂಥ ಪರಿಸರದ ಮರ ಗಿಡಗಳನ್ನೆಲ್ಲ ಕಡಿದು ಬಯಲು ಪ್ರದೇಶ ಮಾಡಿ ನಮಗೆ ವಿದ್ಯುತ್ನ ಉತ್ಪಾದನೆ ಮಾಡಿ ಕೊಡಬೇಕು, ನೀರನ್ನ ವಾಪಸ್ ಸ್ಟೋರೇಜ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಭಾಳ ಖಂಡನೀಯ ಮತ್ತು ಪರಿಸರ ದ್ರೋಹದ ಕೆಲಸ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಈಗೆಲ್ಲ ಈ ಕಾಡಲ್ಲಿ ಇರ್ತಕ್ಕಂಥ ಪರಿಸರನ ವನ್ಯಜೀವಿಗಳು, ಸಸ್ಯ ಪ್ರಭೇದಗಳು ಭಾಳಷ್ಟು ಇದ್ದಾವೆ. ಇಂಥ ಜಾಗದಲ್ಲಿ ನಾವು ಡ್ಯಾಮ್ ಕಟ್ಟೋದ್ರಿಂದ ಏನು ಸಾಧಿಸ್ತಾ ಇದ್ದೀವಿ? ಸಾಧಿಸೋಕೆ ಏನು ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ದೇವಸ್ಥಾನಗಳಿದ್ದಾವೆ ಮತ್ತು ಇಲ್ಲಿ ಅಭಿವೃದ್ಧಿ ಆಲ್ರೆಡಿ ವಿದ್ಯುತ್ ಎಲ್ಲ ಬಂದಾಗಿದೆ. ಹಾಗಾಗಿ ಇದು ಪರಿಸರಕ್ಕೆ ಉಪಯುಕ್ತವಾದಂಥ ಜಾಗ. ಇಲ್ಲಿ ಏನು ಸರ್ಕಾರ ಮಾಡೋಕೆ ಹೊರಟಿರ್ತಕ್ಕಂಥ ವಿದ್ಯುತ್ ಉತ್ಪಾದನೆಗೆ ನೀರನ್ನು ಸ್ಟೋರೇಜನ್ನು ಮಾಡಿ ವಾಪಸ್ನ ಶರಾವತಿಗೆ ತುಂಬಿಸೋಂಥ ಕೆಲಸಕ್ಕೆ ಡ್ಯಾಮ್ ಕಟ್ಟಿದರೆ ಇಲ್ಲಿ ಸಾವಿರಾರು ಮರಗಳು, ಸಸ್ಯ ಪ್ರಭೇದಗಳು ನಾಶ ಆಗ್ತವೆ. ಹಾಗಾಗಿ ಇದು ನಿಲ್ಲಿಸಬೇಕು. ಪ್ರಕೃತಿದತ್ತವಾಗಿ ಬೆಳೆದಿರ್ತಕ್ಕಂಥ ಏನು ಕಾಡಿದೆ ಇದು ಉಳಿಬೇಕು. ಬೆಂಗಳೂರಲ್ಲಿ ಕುಂತಂಥ ಪರಿಸರ ಪ್ರೇಮಿಗಳು ಮತ್ತು ಏನು ನಮ್ಮ ದೇವ ಹಿಂದುತ್ವ ಅಂತ ಹೊಗಳ್ತಿರ್ತಕ್ಕಂಥ BJPಯವರು, ಇವರೆಲ್ಲರೂ ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಈ ಯೋಜನೆ ಇದೆ ಇದನ್ನು ನಿಲ್ಲಿಸಬೇಕು. ಪ್ರಕೃತಿನ ಉಳಿಸ್ಬೇಕು. ಯಾವುದೋ ಒಬ್ಬ ರೈತ ಅರ್ಧ ಎಕರೆ ಒತ್ತುವರಿ ಮಾಡಿ ಹೊಟ್ಟೆಪಾಡಿಗಾಗಿ ಬಗುರುಕು ಮಾಡಿದಂಥ ನಡುವೆ ಬಂದು ಕಲ್ಲು ಹಾಕೊಂಡು, ಕಾಡೇ ಇಲ್ಲದೆ ಮತ್ತು ಸಸ್ಯಗಳೇ ಇಲ್ಲದಂಥ ಜಾಗದಲ್ಲಿ, ಮರಗಳಿಲ್ಲದಂಥ ಜಾಗದಲ್ಲಿ ಕಲ್ಲು ಹಾಕ್ತಕ್ಕಂಥ ಅರಣ್ಯ ಇಲಾಖೆ ಎಲ್ಲೋಗಿದೆ? ಪರಿಸರ ಇಲಾಖೆ ಹಸಿರು ಪೀಠಗಳು ಇವೆಲ್ಲವೂ ಸಹ ಇಲ್ಲಿ ಕಾರ್ಯೋನ್ಮುಖವಾಗಬೇಕು. 30% ಕಾಡಬೇಕು ಅನ್ನೋ ಜಾಗದಲ್ಲಿ ಇವತ್ತು ಸಾವಿರಾರು ಎಕರೆನಲ್ಲಿರ್ತಕ್ಕಂಥ ಲಕ್ಷಾಂತರ ಮರಗಳನ್ನು, ಸಸ್ಯಗಳನ್ನ ತೆಗೆದ್ರೆ ನಾವು ಈಗ ಮಳೆ ಬರೋದಿದು ಮಳೆಕಾಡು ಅಂತ ಕರೀತಕ್ಕಂಥ ಜಾಗ ಇದು. ಮಳೆಕಾಡು ಇಲ್ಲಿಂದ ಶುರುವಾಗಿ ಸಾಗರ, ಶಿವಮೊಗ್ಗ, ಶಿಕಾರಿಪುರ ಹೀಗೆ ಮುಂದುವರಿತಾ ಮಳೆ ಹೋಗ್ತದೆ. ಈ ಕಾಡು ಮಳೆಕಾಡೇ ಹೋಯ್ತು ಅಂತ ಹೇಳಿದ್ರೆ ಸಮುದ್ರದಿಂದ ಬಂದಂಥ ಅಲೆಗಳು ಮಳೆ ಇಲ್ಲೇ ಮುಗಿದು ವಾಪಸ್ ಸಮುದ್ರ ಸೇರೋಂಥ ಪರಿಸ್ಥಿತಿ ಆಗಿದೆ. ಹಾಗಾಗಿ ಈ ಕಾಡನ್ನು, ಈ ಯೋಜನೆನ ಕೈ ಬಿಡಬೇಕು. ಏನು ವಿದ್ಯುತ್ ಡ್ಯಾಮ್ ಕಟ್ಟಿ ನೀರನ್ನ ಶರಾವತಿ ತುಂಬುವಂಥ ಕೆಲಸ ಇದೆ, ಅದು ಮಾಡಿದರೆ ಈ ಸಸ್ಯ ಸಂಪತ್ತನ್ನು ನಾಶ ಆಗ್ತದೆ. ಇದರ ಹಿಂದೆ ಏನು ಪಿತೂರಿ ಇದೆ ಅದು ಬಯಲಿಗೆ ಬರಬೇಕು. ಈ ಯೋಜನೆನ ಕೈ ಬಿಡಬೇಕು ಅಂತೇಳಿ, ಮತ್ತು ಪರಿಸರ ಪ್ರೇಮಿಗಳು ಏನು ಬೆಂಗಳೂರಲ್ಲಿ ಬಾವುಟ ಹಿಡಿದು ಆ ಮರಗಳನ್ನ ಹಚ್ಕೋತಿರಲ್ಲ, ಇದಕ್ಕಾಗಿ ನೀವು ಹೋರಾಟ ಮಾಡಬೇಕು. ಈ ಯೋಜನೆ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತೇನೆ. ಪ್ರೀತಿಯಿಂದ ವಿನಯ ಮಾಡ್ಕೊಳ್ತಾ ಇದ್ದೀನಿ. ಪರಿಸರ ಪ್ರೇಮಿಗಳು ಜಾಗೃತಿ ವಹಿಸಿ ಈ ಏನು ಆಗಬೇಕಾಗಿರತಕ್ಕಂಥ ಡ್ಯಾಮ್ನ ನಿಲ್ಲಿಸಬೇಕು. ಇಲ್ಲಿ ಯಾವುದೇ ರೀತಿಯಾದ ಕಾಮಗಾರಿಗಳು ನಡೀಬಾರ್ದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ.